ಪೊಲೀಸರ ಥಳಿತದಿಂದ ವ್ಯಕ್ತಿ ಮೃತಪಟ್ಟ ಪ್ರಕರಣ ಸಿಐಡಿ ತನಿಖೆಗೆ ಐಜಿ ಲೋಕೇಶ್ ಕುಮಾರ್. ಪಶ್ಚಿಮ ಪೊಲೀಸ್ ಠಾಣಾ ವ್ಯಾಪ್ತಿಯ ವ್ಯಕ್ತಿಯೊಬ್ಬ ಪೊಲೀಸರ ಹಲ್ಲೆಯಿಂದ ಮೃತಪಟ್ಟ ಪ್ರಕರಣವನ್ನು ಸಿಐಡಿ ತನಿಖೆಗೆ ಶಿಫಾರಸು ಮಾಡಲಾಗಿದ್ದು, ಗುರುವಾರದಿಂದ ಸಿಐಡಿ ತನಿಖಾ ಪ್ರಾರಂಭವಾಗಲಿದೆ ಎಂದು ಬಳ್ಳಾರಿ ವಲಯದ ಪೊಲೀಸ್ ಮಹಾನಿರ್ದೇಶಕ ಬಿಎಸ್ ಲೋಕೇಶ್ ಹೇಳಿದರು. ಪಶ್ಚಿಮ ಪೊಲೀಸ್ ಠಾಣೆ ಮತ್ತು ಮಹಿಳಾ ಠಾಣೆಯಲ್ಲಿ ನಡೆದಿದೆ ಅಂತ ಏನು ಘಟನೆ ಇದಾಗಿದೆ. ಆ ಸಂಬಂಧ ಒಂದು ಪ್ರಕರಣ ದಾಖಲಾಗಿದೆ ಪಶ್ಚಿಮ ಪೊಲೀಸ್ ಠಾಣೆ. PSI ಪಶ್ಚಿಮ ಪೊಲೀಸ್ ಠಾಣೆ ಮತ್ತು CPI ಪಶ್ಚಿಮ ಇವರಿಬ್ಬರ ಮೇಲೆ ಅಟ್ರಾಸಿಟಿ ಕೇಸು ಮತ್ತು ಮರ್ಡರ್ ಕೇಸು ರಿಜಿಸ್ಟರ್ ಆಗಿದೆ. FIR ಕೂಡ ಆಗಿದೆ ಮತ್ತು ಇತರ ಕೇಸಿನ ತನಿಖೆಯನ್ನ ಅದು ಏನು ಹೇಳಿದ್ದಾರೆ, ಫಿರ್ಯಾದಿದಾರ ಅಂದ್ರೆ ಸಬ್ ಇನ್ಸ್ಪೆಕ್ಟರ್ ಮತ್ತು ಇನ್ಸ್ಪೆಕ್ಟರ್ ಅವರು ಏನು ಶ್ರೀ ವೀರೇಶ್ ಅವರನ್ನ ಕರೆಸಿ ಒಂದು ಕೌಟುಂಬಿಕ ಕಲಾದಿ ಮೇಲೆ ಸ್ಟೇಷನ್ ಕರೆಸಿ ಅವರಿಗೆ ಬಡದು ಮಾಡಿ ಅವರಿಗೆ ಮಾರಣಾಂತಿಕ ಗಾಯ ಮಾಡಿದರೆ. ಅದರಿಂದನೇ ಅವರು ನಂತರ ಬಂದು ಆಸ್ಪತ್ರೆಗೆ ಹೋಗುವಾಗ ಮೃತಪಟ್ಟಿದ್ದಾರೆ ಅಂತ ಕಂಪ್ಲೇಂಟ್ ಇದೆ. ಆ ಕಂಪ್ಲೇಂಟಿನ ಅನುಸಾರ ನಾವು ವಿವಿಧ ಕಲಂಗಳ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದೇವೆ. ನಂತರ ತನಿಖೆಯನ್ನ ಮಾಡಬೇಕು. ಸದ್ಯಕ್ಕೆ ಈಗ ರಾಯಚೂರು ಉಪಯೋಗದ DYSP ಅವರು ತನಿಖಾಧಿಕಾರಿಯಾಗಿದ್ದಾರೆ. ಈಗ ನಾವು CID ಇದಕ್ಕೆ ಪತ್ರ ವ್ಯವಹಾರ ಮಾಡಿದ್ವಿ. CID ತಂಡ ಕೂಡ ಬಹುಶಃ ನಾಳೆ ಅವರು ಬರ್ತಾರೆ. ಬಂದ ಮೇಲೆ ಅವರಿಗೆ ತನಿಖೆಯನ್ನು CIDಗೆ ಕೊಡ್ತಾರೆ. ಈಗ ಅವ್ರನ್ನ ಸಸ್ಪೆನ್ಷನ್ ಮಾಡಿ ಈ ಪ್ರಕರಣದ ಹಿನ್ನೆಲೆಯಲ್ಲಿ ನಾನು ಮತ್ತು SP ಅವರು ನಿರ್ಧಾರ ತಗೊಂಡು PSI ವೆಸ್ಟ್ ಮಂಜುನಾಥ್ ಮತ್ತು CPI ನಾಗರಾಜ್ ಮೊಕ್ಕ ಅವರನ್ನ ಅಮಾನತು ಮಾಡಿದ್ವಿ. ಮುಂದಿನ ಪ್ರಕ್ರಿಯೆಯನ್ನ CID ತನಿಖಾಧಿಕಾರಿಗಳು ಬಂದ ಮೇಲೆ ನಿರ್ವಹಿಸ್ತೀವಿ. ತೂರ್ಬಿಹಾಳ ಗ್ರಾಮದಲ್ಲಿ ನಡೆದ ಮೆರವಣಿಗೆಯಲ್ಲಿ ಮಾರಕಾಸ್ತ್ರಗಳನ್ನು ಹಿಡಿದು ಮೊಲಗಳನ್ನು ಬೇಟೆಯಾಡಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅರಣ್ಯ ಇಲಾಖೆಯವರು ದೂರು ದಾಖಲಿಸಿಕೊಂಡಿದ್ದಾರೆ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಡಿ ದೂರು ದಾಖಲಾಗಿ ತನಿಖೆ ನಡೆಯುತ್ತಿದೆ. ಮಾರಕಾಸ್ತ್ರಗಳನ್ನು ಹಿಡಿದು ಮೆರವಣಿಗೆ ಮಾಡಿರುವ ವಿಡಿಯೋ ವೈರಲ್ ಆಗಿರುವುದು ಗಮನಕ್ಕೆ ಬಂದದ್ದು ದೂರು ದಾಖಲಿಸಿರುವ ಕುರಿತು ಕ್ರಮ ವಹಿಸಲಾಗುತ್ತಿದೆ ಎಂದರು. ನಿನ್ನೆ ಬೆಳಗ್ಗೆ ನಮ್ಮ ಗಮನಕ್ಕೆ ಬಂದ ತಕ್ಷಣ SP ಅವರಿಗೆ ಈ ಬಗ್ಗೆ ಸೂಚನೆ ಕೊಟ್ಟಿದ್ದೇನೆ ಮತ್ತು ಅರಣ್ಯ ಇಲಾಖೆಗೂ ಕೂಡ ನಾವು ಸಂಪರ್ಕಿಸಿ ಅರಣ್ಯ ಇಲಾಖೆ ಕೂಡ ಈ ಬಗ್ಗೆ, ಯಾಕೆಂದ್ರೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಪ್ರಕಾರ ಅವರಿಗೆ ಅಧಿಕಾರ ಇದೆ, ಅವರಿಗೆ ಆ ಪ್ರಕರಣ ದಾಖಲೆ ಮಾಡಕ್ಕೆ ಏನು ಆಯುಧ ಕಾಯ್ದೆ ಬರ್ಲಿಕ್ಕೆ ನೀವು ವಿಡಿಯೋ ನೋಡಿದ್ದೆ ನಾನು ಹೇಳ್ತಾ ಇದ್ದು ಮಾಧ್ಯಮಗಳಲ್ಲಿ ನಾನು ಗಮನಿಸಿದ್ದು. ಒಂದು ಚೂಪಾದ ಆಯುಧ ಹಿಡ್ಕೊಂಡು ಅವರು ಮೊಲವನ್ನ ಸೇರಿಸಿಕೊಂಡು ಜಂಬೆ ಒಂದು ಇನ್ನೊಂದು ಕಬ್ಬಿಣದ ಆಯುಧ ತರ ಕಾಣಿಸ್ತದೆ. ಅದು ಅರಣ್ಯ ಸಂರಕ್ಷಣಾ ಕಾಯ್ದೆಯಲ್ಲಿ ಅದರಲ್ಲೇ 2 ಸೆಕ್ಷನ್ ಬರೋದ್ರಿಂದ ಅವರು ಅರಣ್ಯ ಇಲಾಖೆಯವರು ಪ್ರಕರಣ ದಾಖಲಿಸಿದ್ದಾರೆ. ಅವ್ರಿಗೆ ಏನು ಸಹಾಯ ಬೇಕು ನಮ್ಮ ಕಡೆಯಿಂದ ನಾವು ಅದನ್ನ ಪೊಲೀಸ್ನಿಂದ ಏನು ಕಂಪ್ಲೇಂಟ್ ಆಗಿಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಅರಣ್ಯ ಕಾಯ್ದೆಯಲ್ಲಿ ಮಾಡಿದ್ದಾರೆ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972.